26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ನಾಡಹಬ್ಬ ದಸರಾ 2026 ಅಂಗವಾಗಿ ಈ ವರ್ಷ ಪ್ರತಿ ವರ್ಷದಂತೆ ಕೂಡ ಈ ವರ್ಷನೂ ಕೂಡ ನಾವು ಗಜಪಯಣದ ಮುಖಾಂತರ ಮೊದಲನೇ ಹಂತದ 9 ಆನೆಗಳನ್ನು ನಾವು ಮೈಸೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ 9 ಆನೆಗಳ ಇದು ಗಜಪಯಣದಲ್ಲಿ ವಿಶೇಷವಾಗಿ ನಾವು ಅಭಿಮನ್ಯುಗೆ ಅವನು ಮಾಡಿರುವಂಥ ಸಾಹಸ ಮತ್ತು ಅವನು ದಸರಾದಲ್ಲಿ ನೀಡಿರುವಂಥ ಅವನ ಕೊಡುಗೆಯನ್ನು ಇದು ಮನಗಂಡು ಈ ವರ್ಷ ನಾವು ಅವನಿಗೆ ಬೀಳ್ಕೊಡೆ ಕೂಡ ನಾವು ಗಜಪಯಣದಲ್ಲೇ ಮಾಡಿದ್ದೀವಿ. ಸರ್, ಬೀಳ್ಕೊಡುಗೆ ಸಮಾರಂಭ ಇಲ್ಲ ಇದೆ ಸರ್, ಮೈಸೂರಿನಲ್ಲಿ ಏನಾದ್ರು ಆಗುತ್ತಾ ಸರ್, ಕರೆಸ್ತೀರಾ ಮೈಸೂರಿಗೆ ಅಂತ? ಈಗ ಸದ್ಯಕ್ಕೆ ಸರ್ಕಾರ ನಮಗೆ ಅನುಮತಿ ನೀಡಿರೋದು ಗಜಪಯಣದಲ್ಲಿ ಬೀಳ್ಕೊಡುಗೆ ಸಮಾರಂಭನ ಮಾಡಿ ಈಸ್ ರಿಟೈರ್ಡು. ಯಾಕಂದರೆ ವಯಸ್ಸಾದಮೇಲೆ ಎಲ್ಲರಿಗೂ ರೆಸ್ಟ್ ಬೇಕಾಗುತ್ತೆ. ಸೊ ಹಾಗಾಗಿ ಅದಕ್ಕೆ ರೆಸ್ಟ್ ವಿಶ್ರಾಂತಿ ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ಸೊ ಈಗ ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಬೀಳ್ಕೊಡುಗೆ ಸಮಾರಂಭನ ಮಾಡಿದ್ದೀವಿ. ಯಾಕಂದರೆ ಬೇಡಿಕೆ ಇದೆ ಸರ್, ಮೈಸೂರು ತಗೊಂಡು ಬಂದು ಅಲ್ಲಿ ಬೀಳ್ಕೊಡುಗೆ ಸಿಗಬೇಕು ಅಂತ. ಈಗ ನಮಗೆ ಸರ್ಕಾರ ಎಷ್ಟು ಅನುಮತಿ ನೀಡಿದೆ, ಇಲ್ಲಿ ಬೀಳ್ಕೊಡುಗೆಯನ್ನು ನೀಡೋಕ್ಕೆ ಅನುಮತಿ ನೀಡಿದೆ, ಅದರ ಪ್ರಕಾರ ನಾವು ಇದನ್ನು ಸಂಘಟನೆ ಮಾಡಿದ್ದೀವಿ. ಆನೆಗಳ ಆತಿಥ್ಯ ಹೇಗಿರುತ್ತೆ ಸರ್? ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತುಂಬ ವಿಜೃಂಭಣೆಯಿಂದ ಚೆನ್ನಾಗಿ ಮೂಡಿ ಬರುತ್ತೆ ದಸರಾ ಅಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ಕೇಳ್ತೀನಿ. ಅರಣ್ಯ ಭವನದಿಂದ ಬೆಳಿಗ್ಗೆ ಎಷ್ಟು ಗಂಟೆಗೆ ಮೂವ್ ಆಗುತ್ತೆ ಸರ್ ಅಲ್ಲಿ ಅರಮನೆ? ಅರಣ್ಯ ಭವನದಿಂದ ಬೆಳಗ್ಗೆ 8:45ಗೆ ನಾವು ಅರಣ್ಯ ಭವನದಿಂದ ಬಿಡ್ತೀವಿ. ಅಲ್ಲಿ ನಮ್ಮ ಪೂಜೆ ಏನಿದೆ ಅದನ್ನು ಮಾಡಿಬಿಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿ ಸೊ ಅಲ್ಲಿಂದ 10 ಗಂಟೆಗೆ ಅರಮನೆ ಪ್ರವೇಶ ಆಗುತ್ತೆ. ನೆಕ್ಸ್ಟ್ ಅಂಬಾರಿ ಅದನ್ನು ತಮ್ಮ ತಾಲೀಮು ಆದ ನಂತರ ತಿಳಿಸ್ತೀವಿ ತಮಗೆ, ಇನ್ನೂ ಫೈನಲ್ ಯಾವುದು ಆಗಿದೆ. ನಾಡಹಬ್ಬ ದಸರಾ 2026 ಅಂಗವಾಗಿ ಈ ವರ್ಷ ಪ್ರತಿ ವರ್ಷದಂತೆ ಕೂಡ ಈ ವರ್ಷನೂ ಕೂಡ ನಾವು ಗಜಪಯಣದ ಮುಖಾಂತರ ಮೊದಲನೇ ಹಂತದ 9 ಆನೆಗಳನ್ನು ನಾವು ಮೈಸೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ 9 ಆನೆಗಳ ಇದು ಗಜಪಯಣದಲ್ಲಿ ವಿಶೇಷವಾಗಿ ನಾವು ಅಭಿಮನ್ಯುಗೆ ಅವನು ಮಾಡಿರುವಂಥ ಸಾಹಸ ಮತ್ತು ಅವನು ದಸರಾದಲ್ಲಿ ನೀಡಿರುವಂಥ ಅವನ ಕೊಡುಗೆಯನ್ನು ಇದು ಮನಗಂಡು ಈ ವರ್ಷ ನಾವು ಅವನಿಗೆ ಬೀಳ್ಕೊಡೆ ಕೂಡ ನಾವು ಗಜಪಯಣದಲ್ಲೇ ಮಾಡಿದ್ದೀವಿ. ಸರ್, ಬೀಳ್ಕೊಡುಗೆ ಸಮಾರಂಭ ಇಲ್ಲ ಇದೆ ಸರ್, ಮೈಸೂರಿನಲ್ಲಿ ಏನಾದ್ರು ಆಗುತ್ತಾ ಸರ್, ಕರೆಸ್ತೀರಾ ಮೈಸೂರಿಗೆ ಅಂತ? ಈಗ ಸದ್ಯಕ್ಕೆ ಸರ್ಕಾರ ನಮಗೆ ಅನುಮತಿ ನೀಡಿರೋದು ಗಜಪಯಣದಲ್ಲಿ ಬೀಳ್ಕೊಡುಗೆ ಸಮಾರಂಭನ ಮಾಡಿ ಈಸ್ ರಿಟೈರ್ಡು. ಯಾಕಂದರೆ ವಯಸ್ಸಾದಮೇಲೆ ಎಲ್ಲರಿಗೂ ರೆಸ್ಟ್ ಬೇಕಾಗುತ್ತೆ. ಸೊ ಹಾಗಾಗಿ ಅದಕ್ಕೆ ರೆಸ್ಟ್ ವಿಶ್ರಾಂತಿ ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ಸೊ ಈಗ ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಬೀಳ್ಕೊಡುಗೆ ಸಮಾರಂಭನ ಮಾಡಿದ್ದೀವಿ. ಯಾಕಂದರೆ ಬೇಡಿಕೆ ಇದೆ ಸರ್, ಮೈಸೂರು ತಗೊಂಡು ಬಂದು ಅಲ್ಲಿ ಬೀಳ್ಕೊಡುಗೆ ಸಿಗಬೇಕು ಅಂತ. ಈಗ ನಮಗೆ ಸರ್ಕಾರ ಎಷ್ಟು ಅನುಮತಿ ನೀಡಿದೆ, ಇಲ್ಲಿ ಬೀಳ್ಕೊಡುಗೆಯನ್ನು ನೀಡೋಕ್ಕೆ ಅನುಮತಿ ನೀಡಿದೆ, ಅದರ ಪ್ರಕಾರ ನಾವು ಇದನ್ನು ಸಂಘಟನೆ ಮಾಡಿದ್ದೀವಿ. ಆನೆಗಳ ಆತಿಥ್ಯ ಹೇಗಿರುತ್ತೆ ಸರ್? ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತುಂಬ ವಿಜೃಂಭಣೆಯಿಂದ ಚೆನ್ನಾಗಿ ಮೂಡಿ ಬರುತ್ತೆ ದಸರಾ ಅಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ಕೇಳ್ತೀನಿ. ಅರಣ್ಯ ಭವನದಿಂದ ಬೆಳಿಗ್ಗೆ ಎಷ್ಟು ಗಂಟೆಗೆ ಮೂವ್ ಆಗುತ್ತೆ ಸರ್ ಅಲ್ಲಿ ಅರಮನೆ? ಅರಣ್ಯ ಭವನದಿಂದ ಬೆಳಗ್ಗೆ 8:45ಗೆ ನಾವು ಅರಣ್ಯ ಭವನದಿಂದ ಬಿಡ್ತೀವಿ. ಅಲ್ಲಿ ನಮ್ಮ ಪೂಜೆ ಏನಿದೆ ಅದನ್ನು ಮಾಡಿಬಿಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿ ಸೊ ಅಲ್ಲಿಂದ 10 ಗಂಟೆಗೆ ಅರಮನೆ ಪ್ರವೇಶ ಆಗುತ್ತೆ. ನೆಕ್ಸ್ಟ್ ಅಂಬಾರಿ ಅದನ್ನು ತಮ್ಮ ತಾಲೀಮು ಆದ ನಂತರ ತಿಳಿಸ್ತೀವಿ ತಮಗೆ, ಇನ್ನೂ ಫೈನಲ್ ಯಾವುದು ಆಗಿಲ್ಲ. ಥ್ಯಾಂಕ್ ಯು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.